ಸ್ವಲ್ಪ ಪುದೀನ ಸೊಪ್ಪು, ಶುಂಠಿ, ಸ್ವಲ್ಪ ಜೀರಿಗೆ ಹಾಗೆ ಸೋರೆಕಾಯಿ ಇದನ್ನ ಈ ರೀತಿ ನಾಟಿ ಮಾಡೋದು. ಇದನ್ನು ನಾಟಿ ಅಂತ ಹೇಳ್ತಾರೆ. ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೂಪ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತೇಳಿ ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಇವಾಗ ಟೈಮ್ ಜಸ್ಟು 6:30 ಅಷ್ಟೇನೆ. ಏನಂತ ಹೇಳಿದ್ರೆ ಇವತ್ತು ಫುಲ್ ಡೇ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ. ಸೊ ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟನ್ನ ಮಾಡಿ. ಸೊ ಫಸ್ಟಿಗೆ ನಾನು ಇವತ್ತು ಸೋರೆಕಾಯಿಂದ ಜ್ಯೂಸನ್ನು ಮಾಡ್ತಾಯಿದ್ದೀನಿ. ಸೊ ಸೋರೆಕಾಯಲ್ಲಿ ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ ಇದ್ದಾವೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನಾವು ನಮ್ಮ ದಿನನಿತ್ಯದ ಅಡುಗೆಯಲ್ಲಿ ಹೇಗಾದರೂ ಮಾಡಿ ನಾವು ಇದನ್ನು ಬಳಕೆ ಮಾಡ್ತಾ ಇರಬೇಕು. ಕೆಲವ್ರು ಏನು ಗೊತ್ತಾ, ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಆದ್ರೂ ಇದನ್ನು ಯೂಸೇ ಮಾಡೋದಿಲ್ಲ. ಬಟ್ ಇದರಿಂದ ತುಂಬ ಅಂದರೆ ತುಂಬಾ ಒಳ್ಳೆ ಬೆನಿಫಿಟ್ಸ್ಗಳಿದ್ದಾವೆ. ಅದಕ್ಕೋಸ್ಕರ ನಾನು ಇವತ್ತು ಇದರಿಂದ ಜ್ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಇವತ್ತು ಸ್ವಲ್ಪ ಯೂಸ್ ಮಾಡ್ಕೊಂಡು ಜ್ಯೂಸ್ ಮಾಡ್ತೀನಿ. ಇನ್ನು ಒಂದು ಸ್ವಲ್ಪ ಸಾಂಬಾರಿಗೆ ಅಥವಾ ಪಲ್ಯಕ್ಕೆ ಏನಾದರೂ ಬಳಸ್ಕೊಳ್ಳೋಣ ಅಂತ ಹೇಳಿ. ಸೊ ಹೇಗೆ ಮಾಡ್ತೀನಿ ಏನು ಅಂತ ಅನ್ನೋದನ್ನು ನೋಡೋಣ, ಓಕೆನಾ? ಇದು ಬಲ್ತಿದ್ರೆ ಮಾತ್ರ ತಿರಳನ್ನ ತೆಗಿಬೇಕಾಗತ್ತೆ. ನೋಡಿ, ಇದೇನು ಬಲ್ತಿಲ್ಲ, ತುಂಬ ಅಂದರೆ ತುಂಬ ಮೆತ್ತಗಿದೆ. ಸೊ ತಿರಳನ್ನೇನು ತೆಗಿಯೋದು ಬೇಡ. ಈ ರೀತಿ ಸಣ್ಣಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ನಾನು ಒಬ್ಬಳಿಗೆ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಜನ ಇರ್ತೀರಾ ಅಂತ ನೋಡಿಕೊಂಡು ಸ್ವಲ್ಪ ಹೆಚ್ಚಿಗೆ ಮಾಡ್ಕೋಬಹುದು. ಸ್ವಲ್ಪ ಪುದೀನ ಸೊಪ್ಪು, ಶುಂಠಿ, ಸ್ವಲ್ಪ ಜೀರಿಗೆ ಹಾಗೆ ಸೋರೆಕಾಯಿ ಇದಿಷ್ಟನ್ನು ಕೂಡ ನಾವು ರುಬ್ಕೋಬೇಕಾಗತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈ ರೀತಿ ರುಬ್ಕೊಂಡಿರೋದನ್ನು ಸೋದಿಸ್ಕೊಬೇಕು. ಇದನ್ನು ನಾವು ಬೇಕಿದ್ದರೆ ಫ್ರೀಝರಲ್ಲಿ ಕೂಡ ಇಟ್ಕೊಂಡು ಅದನ್ನು ಕ್ಯೂಬ್ಸ್ ಥರ ಮಾಡಿಟ್ಕೊಂಡು ಪ್ರತಿದಿನ ನಾವು ನೀರಲ್ಲಿ ಹಾಕ್ಕೊಂಡು ಕೂಡ ಕುಡಿಬಹುದು. ನಮ್ಮನೆಯಲ್ಲಿ ಫ್ರೀಝರ್ ಏನೂ ಇಲ್ಲ, ಹಾಗಾಗಿ ನನಗೆ ಎಷ್ಟು ಜ್ಯೂಸ್ ಬೇಕಾಗುತ್ತೋ ಅಷ್ಟನ್ನೇ ಮಾಡ್ಕೊಳ್ತೀನಿ. ಸೊ ಈ ರೀತಿ ಸೋದಿಸ್ಕೊಂಡು ನಾವು ಅದು ಏನು ಹೇಳೋದು, ಮೇಲ್ಗಡೆ ಇದೆಲ್ಲ ಬಂದಿರುತ್ತಲ್ಲ, ಸೊ ಅದನ್ನೆಲ್ಲ ತೆಗೆದುಬಿಡ್ಬೋದು. ನೀವು ಇದನ್ನು ನಾನು ಆಗಲೇ ಹೇಳ್ದಂಗೆ ಕ್ಯೂಬ್ಸ್ ರೀತಿ ಮಾಡಿಕೊಂಡ್ರೆ ಅದೇನು ವೇಸ್ಟ್ ಆಗೋಲ್ಲ, ನಾವು ಹಾಗೆ ಅದನ್ನು ಕುಡಿಬಹುದು. ಸೊ ನಾನಿವಾಗ ಸೋದಿಸ್ಕೊಳ್ತಾ ಇದ್ದೀನಿ, ಜಸ್ಟ್ ಜ್ಯೂಸ್ ಅಷ್ಟೇ ತೊಗೊಳ್ತಾ ಇದ್ದೀನಿ. ಇದರಲ್ಲಿ ನಾವು ಶುಂಠಿ, ಜೀರಿಗೆ ಮತ್ತು ಪುದೀನ ಎಲ್ಲ ಹಾಕಿರೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗೆಯೇ ಕುಡಿಯೋದಕ್ಕೆ ಕೂಡ ಫ್ಲೇವರ್ ಫುಲ್ಲಾಗಿರುತ್ತೆ. ಸೊ ನಾವು ಬರೀ ಸೋರೆಕಾಯಿನೇ ಹಾಕ್ಕೊಂಡ್ಬಿಟ್ರೆ ಏನಂತ ಒಂದು ಸ್ವಲ್ಪ ಕಸರೆ ಅಂತ ಅನಿಸುತ್ತೆ, ಕುಡಿಯೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ. ನಾವು ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಕುಡಿಬಹುದು, ಏನೂ ಅನಿಸಲ್ಲ. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಬೇಕು ನಾವು ಇದ್ರ ಜೊತೆಗೆ. ಕೆಲವರೆಲ್ಲ ಬೆಲ್ಲ ಅದು ಇದು ಎಲ್ಲ ಹಾಕ್ಕೊಳ್ತಾರೆ, ಬಟ್ ಅದೆಲ್ಲ ಏನೂ ಹಾಕ್ಬಾರ್ದು. ಜಸ್ಟ್ ಉಪ್ಪು, ನಾನು ತೋರಿಸಿರುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಮಾಡಿಕೊಂಡು ಖಾಲಿ ಹೊಟ್ಟೆನಲ್ಲಿ ನಾವು ಇದನ್ನು ಕುಡಿಬೇಕು. ಬೆಳಗ್ಗೆನೇ ಎದ್ದಿದ ತಕ್ಷಣ ಜೀರಿಗೆ ನೀರು ಕುಡಿಯೋ ಅಭ್ಯಾಸ, ಹಾಗಾಗಿ ಒಂದು ಲೋಟ ಜೀರಿಗೆ ನೀರನ್ನು ಕುಡಿತಾ ಇದ್ದೀನಿ. ಪಡವಲಕಾಯಿ ಗೊಜ್ಜು ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಪಡವಲಕಾಯಿ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ಸೊ ನಾವು ದಿನನಿತ್ಯ ತರಕಾರಿನಲ್ಲಿ ಎಲ್ಲ ಥರದ ತರಕಾರಿನೂ ಬಳಸಬೇಕಾಗುತ್ತೆ. ಕೆಲವ್ರು ಏನಂದರೆ ಕ್ಯಾರೆಟು, ಬೀನ್ಸು, ಟೊಮೊಟೊ, ಬೀಟ್ರೋಟ್ ಆ ಥರದ್ದಷ್ಟೇ ಬಳಸ್ತಾರೆ. ತಿಂಗಳಲ್ಲಿ 30 ದಿನ ಇರುತ್ತೆ ಅಂದರೆ ಎಷ್ಟೊಂದು ಥರ ತರಕಾರಿಗಳಿರ್ತವೆ. ಅಂದಮೇಲೆ ನಾವು ಪ್ರತಿದಿನ ಒಂದೊಂದು ರೀತಿ ನಾವು ಅಡುಗೆಗಳನ್ನ ಮಾಡ್ಕೊಬೋದು. ಕೆಲವ್ರು ನಾನು ಆಗಲೇ ಹೇಳ್ದಂಗೆ ಬರೀ ಕ್ಯಾರೆಟು, ಬೀನ್ಸು ಎಮರ್ಜೆನ್ಸಿಗೆ ಏನು ಸಿಗ್ತಾವೋ ಅದನ್ನ ಅಷ್ಟೇ ಯೂಸ್ ಮಾಡ್ತಾರೆ. ಬಟ್ ಹಂಗೆ ಮಾಡಬಾರ್ದು. ಎಲ್ಲ ಥರ ತರಕಾರಿಗಳನ್ನೂ ಬಳಸಿ ನಾವು ಪಲ್ಯಗಳು, ಗೊಜ್ಜು ಆ ರೀತಿ ಎಲ್ಲ ಮಾಡ್ಕೊಂಡು ತಿನ್ನಬಹುದು. ಸೊ ನಾನು ತುಪ್ಪದ ಹೀರೆಕಾಯಿ ಅಥವಾ ಪಡವಲಕಾಯಿ ಅಂತ ಹೇಳ್ತಾರಲ್ವ, ಅದರಿಂದ ಪಲ್ಯ ಮಾಡ್ತಾಯಿದ್ದೀನಿ, ಜೊತೆಗೆ ಚಪಾತಿನ ಮಾಡ್ತಾಯಿದ್ದೀನಿ. ಸೊ ಅದು ಹೆಂಗೆ ಬರುತ್ತೆ ಅಂತ ಹೇಳಿ ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೆ. ಬಟ್ ನಮ್ಮ ಮನೆಯಲ್ಲಿ ಎಲ್ಲರೂ ಬರ್ತಾ ಇರ್ತಾರೆ, ಸೊ ಕರೆಕ್ಟಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ, ಹಾಗಾಗಿ ಸ್ಟಾಪ್ ಮಾಡಿಬಿಟ್ಟೆ. ಸೊ ನಾನು ಇವಾಗ ಇಲ್ಲಿ ಚಪಾತಿನ ಲಟ್ಟಿಸ್ತಾ ಇದ್ದೀನಿ. ಸೊ 2 ಲೇಯರ್ ಚಪಾತಿ ಬರಬೇಕು ಅಂತ ಹೇಳಿದ್ರೆ ಯಾವ ರೀತಿ ಲಟ್ಟಿಸ್ಬೇಕಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಲೇಯರಾಗಿ ಚಪಾತಿ ಮಾಡಬೇಕಂತ ಹೇಳಿದ್ರೆ ಈ ರೀತಿ ಮಾಡ್ಕೊತೀನಿ. ಆ ಕಡೆ ಈ ಕಡೆ ಸ್ವಲ್ಪ ದೊಡ್ಡದು ಮಾಡಿ ಮಧ್ಯದಲ್ಲಿ ಸ್ವಲ್ಪ ಹಿಂಗೆ ಫ್ಲಶ್ ಮಾಡಿಬಿಟ್ಟು ಅದನ್ನು 2 ಕಡೆ ಎಣ್ಣೆನ ಸವರಿ ಒಂದ್ರ ಮೇಲೆ ಒಂದು ಬರೋ ಥರ ಮಾಡಿಕೊಂಡು ಅದನ್ನು ಲಟ್ಟಿಸ್ತೀನಿ. ಆಗ ಡಬಲ್ ಲೇಯರ್ ಚಪಾತಿ ರೀತಿ ಬರುತ್ತೆ. ಸೊ ಇದೇ ರೀತಿ ನಾವು 3 ಲೇಯರ್ ಕೂಡ ಮಾಡ್ಕೊಬಹುದು. ಸೊ ಆ ರೀತಿ ಕೂಡ ನಾನು ಮಾಡ್ತೀನಿ, 3 ಲೇಯರ್ ಬರೋ ಥರ. ಮತ್ತು ಹಾಗೆ ಟ್ರಯಾಂಗಲ್ ಶೇಪಲ್ಲಿ ಮಡಚಿ ಲಟ್ಟಿಸ್ತಾರಲ್ವ, ಆ ರೀತಿ ಕೂಡ ಮಾಡ್ತೀನಿ. ಸೊ ನಾನು ಎಲ್ಲ ಥರ ಟ್ರೈ ಮಾಡ್ತಾಯಿರ್ತೀನಿ ಚಪಾತಿಗಳಲ್ಲಿ.
ಎಲ್ಲ ಚಪಾತಿಗಳನ್ನೂ ನಾನು ಅದೇ ರೀತಿಯಲ್ಲಿ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೆ. ಹಾಗೆ ಕಲ್ಲು ಕೂಡ ಕಾಯಲಿಕ್ಕೆ ಇಟ್ಟಿದ್ದೆ. ಸೊ ತವ ಮೇಲೆ ಎಣ್ಣೆನ ಹಾಕಿ ಚಪಾತಿನ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಎರಡು ಕಡೆ ನಾವು ರೋಸ್ಟ್ ಮಾಡಿ ಬೇಯಿಸ್ಕೊಂಡ್ರೆ ಎಣ್ಣೆ ಅಥವಾ ತುಪ್ಪನ ಹಾಕಿ ಬೇಯಿಸ್ಕೊಂಡ್ರೆ ನೋಡಿ ಈ ರೀತಿ ಲೇಯರ್ಸ್ ಬರುತ್ತೆ. ನಾವು ಮಡಚಿ ಒತ್ತಿರ್ತೀವಲ್ವ, ಸೊ ಅದು ಲೇಯರ್ಸ್ ಬರುತ್ತೆ. ನಾವು ಮಧ್ಯಾಹ್ನಕ್ಕೆ ಕೂಡ ಇದನ್ನು ಇಟ್ಕೊಂಡ್ರೆ ಅದು ರಫ್ ಆಗಿರೋದಿಲ್ಲ, ಸಾಫ್ಟಾಗೇ ಇರುತ್ತೆ. ಸೊ ನಾನು ಚಪಾತಿ ಎಲ್ಲ ಬೇಯಿಸಿ ಇಟ್ಬಿಟ್ಟು ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಇವತ್ತು ತಲೆಗೆ ಸ್ನಾನ ಮಾಡಲಿಲ್ಲ, ಹಾಗಾಗಿ ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ. ಇವಾಗ ನಾನು ಫಸ್ಟು ಜ್ಯೂಸನ್ನು ಕುಡಿತೀನಿ. ಸೋರೆಕಾಯಿ ಜ್ಯೂಸ್ ಏನು ಮಾಡಿಟ್ಕೊಂಡಿದ್ದೀನಲ್ವ ಆ ಜ್ಯೂಸನ್ನು ಕುಡಿತಾ ಇದ್ದೀನಿ ನಾನಿವಾಗ. ಸೊ ಈ ಜ್ಯೂಸನ್ನು ನಾವು ಕುಡಿಯೋದ್ರಿಂದ ನಮಗೆ ಜೀರ್ಣಶಕ್ತಿ ಹೆಚ್ಚಾಗತ್ತೆ ಅಂತ ಹೇಳ್ಬಹುದು. ಯಾರು ಡಯಟ್ ಪ್ಲ್ಯಾನಲ್ಲಿ ಇರ್ತಾರೋ ಅವರು ದಯವಿಟ್ಟು ಈ ಜ್ಯೂಸನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ನಿಮ್ಮ ಡೈಜೆಷನ್ಗೆ ಅದು ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ತುಂಬಾ ಒಳ್ಳೊಳ್ಳೆ ಬೆನಿಫಿಟ್ಸ್ಗಳು ಇದ್ದಾವೆ. ಸೊ ನಾನಿವಾಗ ಆ ಜ್ಯೂಸನ್ನು ಕುಡಿದು ಆಯಿತು. ಇವಾಗ ಸ್ವಲ್ಪ ತಲೆಗೆ ಎಣ್ಣೆನೇ ಹಚ್ಕೊಂಡಿರಲಿಲ್ಲ 4-5 ಡೇಸಿಂದ. ಬರೀ ಹಾಗೆ ಡೈಲಿ ತಲೆಗೆ ಸ್ನಾನ ಮಾಡೋದೇ ಆಗಿತ್ತು. ಹಾಗಾಗಿ ಇವಾಗ ನಾನು ತಲೆಗೆ ಎಣ್ಣೆನ ಹಚ್ಕೊಂಡು ಸ್ವಲ್ಪ ಮಸಾಜ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ತಲೆ ಕೂಡ ಸ್ವಲ್ಪ ನೋವ್ತಾ ಇತ್ತು, ಹಾಗಾಗಿ ಎಣ್ಣೆ ಹಚ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಎಲ್ಲ ಕೆಲಸ ಮುಗಿಸಿ ತಿಂಡಿನ ತಿಂತಾಯಿದ್ದೀನಿ. ನಾನು ಬೆಳಗಿನ ತಿಂಡಿಗೆ ಬರೀ ಒಂದು ಚಪಾತಿನ ತಿಂತಾಯಿದ್ದೀನಿ. ಬೆಳಗ್ಗೆ ಜೀರಿಗೆ ನೀರನ್ನು ಕುಡಿದಿದ್ದೆ, ಹಾಗೆ ಸೋರೆಕಾಯಿ ಜ್ಯೂಸನ್ನ ಕುಡಿದಿದ್ದೆ, ಮತ್ತು ಇವಾಗ ಒಂದು ಚಪಾತಿನ ತಿಂತಾಯಿದ್ದೀನಿ. ನಾನು ಸ್ವಲ್ಪ ಡಯಟ್ ಪ್ಲ್ಯಾನಲ್ಲಿ ಇರೋದ್ರಿಂದ ಇದನ್ನೆಲ್ಲ ಫಾಲೋ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ನನ್ನ ಹಸ್ಬೆಂಡ್ ಇಬ್ಬರು ಶಾಪಿಗೆ ಹೊರಟಿದ್ದೀವಿ. ಸೊ ನಮ್ಮ ಕಾವೇರಿ ನದಿ ತುಂಬಿ ಹರಿತಾ ಇರೋ ದೃಶ್ಯ ಇದು ಖಾಲಿ ಆದಾಗ ತೋರಿಸ್ತೀನಿ. ಇದೆಲ್ಲ ನೆನ್ಪಿಟ್ಕೊಳ್ಳಿ ಆಯಿತಾ. ಫುಲ್ಲು ಇನ್ನು ನೋಡಿ, ಇಲ್ಲಿ ಸೇತುವೆ ಕಾಣಿಸ್ತಾ ಇಲ್ಲ, ಅಷ್ಟು ನೀರು ಹೋಗ್ತಾ ಇದೆ. ಕಾಣಿಸ್ತಾ ಇದೆಯಾ ಸೇತುವೆ? ಕಾಣಿಸ್ತಿಲ್ಲಲ್ಲ, ಇಲ್ಲಿ ಸ್ವಲ್ಪ ಕಾಣಿಸ್ತಿದೆ, ಅಲ್ಲಂತೂ ಕಾಣಿಸ್ತಾನೆ ಇಲ್ಲ. ಅಲ್ಲಿ ಸಂಜೆ ಆ ಕಡೆಯಿಂದ ಬಿಡ್ತಾರೋ ಬಿಡಲ್ಲೋ ಗೊತ್ತಿಲ್ಲ, ಫುಲ್ ಸೇತುವೆ ಕವರ್ ಆಗಿಬಿಟ್ರೆ ಆಮೇಲೆ. ಇವಾಗಲೇ ಫುಲ್ ಇದೆ, ಹೋಗ್ತಾ ಇದೆ ನೀರು. ಇನ್ನು ಇವತ್ತೇನಾದ್ರು ಮಳೆ ಬಂತಂದರೆ ಪಕ್ಕ ಬಿಡಲ್ಲ. ನೋಡಿ ಎಷ್ಟು ಖಾಲಿ ಇರುತ್ತೆ ಇದೆಲ್ಲ. ಅಲ್ಲಿ ನಿಂತ್ಕೊಂಡ್ರೆ ಫುಲ್ ಕಾಣಿಸೋದೇ ಇಲ್ಲೇನು. ಇಲ್ಲಿ ನೋಡಿ, ಇದು ಫುಲ್ ಎಂಡಿಂಗು, ಸೇತುವೆ ಎಂಡಿಂಗು ಫುಲ್ ತುಂಬಿ ಹರಿತಾ ಇದೆ. ಇಲ್ಲಿ ಹೋಗ್ಲಿಕ್ಕೆ ಭಯ ಆಗ್ತಾ ಇದೆ. ಇಷ್ಟೊಂದು ನೀರು ನೋಡಿದ್ರೆ ನಾವೇನೋ ಸಿಕ್ಕಾಕೊಂಡ್ವಿ ಅಂದರೆ ಅಷ್ಟೇ ಕತೆ. ಇದು ಎಷ್ಟು ದೊಡ್ಡ ಸೇತುವೆ ಗೊತ್ತಾ ನೋಡಿ. ಆ ಗಾಡಿ ಹೋಗುತ್ತೆ ನೋಡ್ಕೊಳ್ಳಿ. ನಾನು ಈ ಕಡೆ ಎಂಡಲ್ಲಿ ನಿಂತಿದ್ದೀನಿ, ಆ ಕಡೆ ಎಂಡ್ವರೆಗೂ ಇದೆ ಸೇತುವೆ. ಅಷ್ಟು ನೀರು ತುಂಬಿ ಹರಿತಾ ಇದೆ ಅಂದರೆ ಎಷ್ಟು ನೀರಿರ್ಬೋದು. ಭತ್ತದ ನಾಟಿನ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನಿಮಗೆ ಗೊತ್ತಾ? ಸೊ ನಾನು ಇದನ್ನು ಫುಲ್ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ. ಯಾವ ರೀತಿ ಮಾಡ್ತಾರೆ ಅಂತ ಸ್ವಲ್ಪ ಹೇಳ್ತೀನಿ. ಮಾಡೋದಕ್ಕಿಂತ ಮುಂಚೆ ಈ ರೀತಿ ಒಟ್ಟೊಯ್ಯೋದು ಅಂತ ಹೇಳಿ ಈ ರೀತಿ ಒಂದು ಕಡೆ ಹಾಕ್ಕೊಂಡಿರ್ತಾರೆ. ಹೀಗೆ ಇದನ್ನು ಸ್ವಲ್ಪನೇ ಕಿತ್ತಿ ನಾಟಿನ ಮಾಡೋದು. ಇದನ್ನು ಫಸ್ಟು ಒಟ್ಟೊಯ್ಯೋದು ಅಂತ ಹೇಳಿ ಹೇಳ್ತಾರೆ. ಸೊ 1 ಎಕರೆಗೆ ಇಷ್ಟು ಬೇಕಾಗುತ್ತೆ, 1 ಪಾತಿ 2 ಪಾತಿ ಆ ರೀತಿ ಹಾಕ್ಕೊಂಡು ಒಟ್ಟನ್ನು ಊದಿರ್ತಾರೆ. ಈ ರೀತಿ ನಾಟಿ ಮಾಡೋದು, ಇದನ್ನು ನಾಟಿ ಅಂತ ಹೇಳ್ತಾರೆ. ಸೊ ಭತ್ತಕ್ಕೆ ಯಾವಾಗಲೂ ಈ ರೀತಿ ನೀರನ್ನು ಕಟ್ಟಿರಬೇಕು, ನೀರು ಇರಬೇಕು ಯಾವಾಗಲೂ. ಬರ್ತಾ ದಾರಿನಲ್ಲಿ ಹಾಗೆ ಹೊಳೆ ತುಂಬಿದ್ದಿದ್ದರಿಂದ ಅದೊಂದು ವಿಡಿಯೋ ಮಾಡಿಕೊಂಡೆ. ಹಾಗೆಯೇ ಗದ್ದೆದೊಂದು ವಿಡಿಯೋ ಮಾಡಿಕೊಂಡು ಶಾಪಿಗೆ ಬಂದು ಶಾಪ್ ಓಪನ್ ಮಾಡಿದ್ದೀವಿ. ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಶಾಪಿಗೆ ಬಂದಿದ್ದೀನಿ. ಶಾಪಲ್ಲಿ ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಫಸ್ಟು. ಅಂದರೆ ಹಿಂದಿನ ದಿವಸ ಎಲ್ಲ ಕೆಲಸ ಮಾಡಿರ್ತೀವಲ್ಲ, ಕೆಲಸ ಮಾಡೋ ಸುಸ್ತಾಗಿರುತ್ತೆ, ಮತ್ತು ಮನೆಗೆ ಹೋಗೋ ಟೈಮು ಬೇರೆ ಆಗಿಬಿಟ್ಟಿರುತ್ತೆ. ಅದಕ್ಕೆ ನಾನು ನೈಟು ಏನು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಸೊ ಎಲ್ಲದನ್ನು ಹಂಗೆ ಬಿಟ್ಬಿಟ್ಟು ಹೋಗಿರ್ತೀನಿ. ನೋಡಿ ತೋರಿಸ್ತೀನಿ. ಅಯ್ಯೋ ಸಾರಿ, ಕತ್ಲಾಗುತ್ತೆ ಅಲ್ಲ ಈ ಕಡೆಯಿಂದ. ನೋಡಿ ಇದೆಲ್ಲ ಏನೋ ತೆಗ್ದಾಕಿರೋದಿಲ್ಲ, ಕಸ ಎಲ್ಲ ಹಂಗೆ ಇರುತ್ತೆ. ಇದು ವೇಸ್ಟೇಜ್ ಎಲ್ಲ, ಕವರ್ಸ್ ಎಲ್ಲ ತೆಗ್ದಾಕಿರ್ತೀನಿ. ಇದು ಕಟಿಂಗ್ಸ್ದೆಲ್ಲ ಹಂಗೆ ಇರುತ್ತೆ. ಸೊ ಇದೆಲ್ಲ ಹಂಗೆ ಇಟ್ಟೋಗಿರ್ತೀವಿ. ಸೊ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಕಾಣಿಸುತ್ತೆ, ಇಲ್ಲಿಟ್ರೆ ಕಾಣಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದೊಂದು ಬಟ್ಟೆ ತುಂಬ ಅಂದರೆ ಚೆನ್ನಾಗಿದೆ. ಇದೊಬ್ಬರು ತಂದು ಕೊಟ್ಟಿದ್ರು, ಏನೋ ಡ್ಯಾನ್ಸ್ಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿಬಿಟ್ಟು ನನಗೆ ತಂದು ಕೊಟ್ಟಿದ್ರು. ನಾವು ಅವ್ರಿಗೆ ಸ್ಟಿಚ್ ಮಾಡಿಕೊಟ್ವಿ. ಅದರಲ್ಲಿ ಇದು ಒಂದಿಷ್ಟು ಪೀಸು ಉಳಿದಿದೆ. ಇದು ನೋಡಿ, ಇದೊಂಥರ ಜಗಮಗ ಅನಿಸುತ್ತೆ. ಇದು ಫ್ರಿಲ್ಸ್ ಥರ ಬಂದಿದೆಯಲ್ಲ, ಇದು ಏನು ಹೇಳೋದು, ಒಂಥರ ಚೆನ್ನಾಗಿದೆ. ಹಿಂಗೆ ಲೇಯರ್ಸ್ ಬಂದಿದೆ.
ಹಿಂಗೆ ಮಕ್ಕಳು ಓಡಾಡಿದಾಗ ಹಿಂಗೆ ಡ್ಯಾನ್ಸ್ ಮಾಡುವಾಗ ಇದೊಂಥರ ಹಿಂಗೆ ಶೇಕ್ ಆಗುತ್ತೆ. ಚೆನ್ನಾಗಿದೆ ಇದು ಕ್ಲಾತು. ಇದನ್ನ ನಾನು ಪಾರು ಅಂದರೆ ನನ್ನ ಕೋ ಸಿಸ್ಟರ್ ಮಗಳು ಪಾರು ಚಿಕ್ಕವಳಾಗಿರುವಾಗ ಅವಳಿಗೆ ಸ್ಟಿಚ್ ಮಾಡಿಕೊಡ್ತೀನಂತ ಹೇಳಿದ್ದೆ. ಬಟ್ ಅವಳಿಗೆ ಸ್ಟಿಚ್ಚೇ ಮಾಡ್ಕೊಡೋಕ್ಕಾಗಲಿಲ್ಲ. ಈಗ ಅವಳು ದೊಡ್ಡವಳಾಗ್ಬಿಟ್ಟಿದ್ದಾಳೆ. ಈಗ ಅವಳಿಗೆ ಇದು ಸಾಕಾಗಲ್ಲ, ಇದಿಷ್ಟೇ ಇರೋದು ಪೀಸು. ಇವಾಗ ನಮ್ಮ ಸಿಹಿಗೆ ಹೊಲಿಬೋದು. ನಾನು ಸಿಹಿಗೆ ಹೊಲಿದ್ರೆ ಇನ್ನು ಅವಳು ಇವಳು ಯಾರು ಮಹೇಶ್ವರಿ ಎಲ್ಲಿ ಬೇಜಾರು ಮಾಡ್ಕೊಳ್ತಾಳೋ, ಪಾರೋಗೆ ಹೊಲ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೊಲಿಲೇ ಇಲ್ಲ, ಅವ್ರ ಮಗಳಿಗೆ ಹೊಲ್ಕೊಂಡ್ಲು ಅಂತೆಲ್ಲ ಅನ್ಕೊತಾಳು ಅಂದ್ಬಿಟ್ಟು ನಾನು ಇದನ್ನು ಏನೂ ಸ್ಟಿಚ್ಚೇ ಮಾಡಿಲ್ಲ, ಹಂಗೆ ಇಟ್ಬಿಟ್ಟಿದ್ದೀನಿ. ಇದು ವೇಸ್ಟ್ ಆಗಿಬಿಡುತ್ತೆ. ಇನ್ನು ಸಿಹಿ ದೊಡ್ಡವಳಾಗ್ಬಿಟ್ರೆ ಇನ್ನು ಯಾರಿಗೂ ಸ್ಟಿಚ್ ಮಾಡೋಕ್ಕಾಗಲ್ಲ. ಇನ್ನು ಯಾರು ಹೆಣ್ಮಕ್ಳು ಯಾರು ಹುಡ್ತಾರೋ ಗೊತ್ತಿಲ್ಲ ನೆಕ್ಸ್ಟು. ಅದಕ್ಕೆ ಇವಾಗ ನಮ್ಮ ಸಿಹಿಗೆ ಹೊಲಿಬೇಕಂತ ಆಸೆ ನನಗೆ. ಇದು ಏನಿಲ್ಲ, ಇದಿಷ್ಟೇ ಇರೋದು ಪೀಸು, ಏನೂ ಮಾಡಲಿಕ್ಕಾಗಲ್ಲ. ದೊಡ್ಡ ಮಕ್ಳಿಗಂತೂ ಹೊಲಿಲಿಕ್ಕಾಗಲ್ಲ, ಚಿಕ್ಕವರಿಗೆ ಹೊಲಿಬೇಕು ಇದನ್ನು. ಸೊ ಮಹೇಶ್ವರಿ ನೋಡ್ತಿರ್ತಾಳೆ ಈ ವಿಡಿಯೋನ. ಸೊ ನೀನು ಹೇಳು, ನೀನೇನು ಬೇಜಾರು ಮಾಡ್ಕೊಳ್ಳಲ್ಲ ಅನ್ನೋದಾದರೆ ಇದನ್ನು ಸಿಹಿಗೆ ಸ್ಟಿಚ್ ಮಾಡಿಬಿಡ್ತೀನಿ. ಇಲ್ಲಾಂದರೆ ಇದೂ ವೇಸ್ಟ್ ಆಗೋಗುತ್ತೆ. ಅವಳು ದೊಡ್ಡವಳಾಗ್ಬಿಟ್ರೆ ಇನ್ನು ಯಾರಿಗೂ ಹೊಲಿಯೋಕ್ಕಾಗಲ್ಲ ಇದನ್ನ. ಸೊ ನೀನೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಸಿಹಿಗೆ ಹೊಲಿದ್ಬಿಡ್ತೀನಿ ಇದರಲ್ಲಿ. ಸೊ ಕಮೆಂಟ್ ಮಾಡು ಆಯಿತಾ. ಇದು ನೋಡಿ ಪೀಸು ತುಂಬಾ ಚೆನ್ನಾಗಿದೆ. ಒಂಥರ ಹಿಂಗೆ ಲೇಯರ್ ಬಂದಿರೋದಕ್ಕೆ ಮಕ್ಕಳು ಓಡಾಡುವಾಗ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಇದನ್ನ ಏನೂ ಇಲ್ಲ, ಮೇಲ್ಗಡೆ ಒಂದು ಟ್ಯಾಗ್ ಹಾಕ್ಬಿಟ್ಟು ಒಂದು ಫ್ರಾಕ್ ಥರ ಹೊಲಿಯೋದಷ್ಟೇ. ಇದನ್ನು ಇನ್ನೇನು ಮಾಡಲಿಕ್ಕಾಗಲ್ಲ, ಇನ್ಯಾವ ಥರನೂ ಸ್ಟಿಚ್ ಮಾಡೋಕ್ಕೂ ಆಗಲ್ಲ. ಸೊ ಇದನ್ನು ಸ್ಟಿಚ್ ಮಾಡಬೇಕಂತ ಇಷ್ಟ ಇದೆ ನನಗೆ. ನೋಡೋಣ. ಪೀಸ್ ಒಂಥರ ಚೆನ್ನಾಗಿದೆ ಮಾತ್ರ. ಡೈಲಿ ಸ್ಟಿಚ್ಚಿಂಗ್ದು ಏನೇನು ಬಟ್ಟೆಗಳಿರುತ್ತೋ ಅದನ್ನೆಲ್ಲ ಎತ್ತಿ ಇಟ್ಬಿಟ್ಟು ಒಂದು ಕಡೆ ನಮ್ಮ ಮನೆಯವ್ರು ಕಟ್ಟಿಂಗ್ ಮಾಡ್ಕೊಳ್ಳೋ ತನಕ ನಾನು ನಿನ್ನೆ ಫಿನಿಶಿಂಗ್ ಮಾಡಿಟ್ಟಿದ್ದು ಬಟ್ಟೆಗಳನ್ನೆಲ್ಲ ಐರನ್ ಮಾಡೋಣ ಅಂತ ಹೇಳಿ ಕುತ್ಕೊಂಡು ಐರನ್ನ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಬಂದಾಗ ನಮಗೆ ಶಾಪಲ್ಲಿ ತುಂಬಾ ಕೆಲಸ ಇರುತ್ತೆ. ಕಸ್ಟಮರ್ಸ್ ಬರ್ತಾಯಿರ್ತಾರೆ, ಹೋಗ್ತಾಯಿರ್ತಾರೆ, ಎಲ್ಲದನ್ನು ಕೂಡ ಮ್ಯಾನೇಜ್ ಮಾಡಬೇಕು. ಸೊ ನನಗೆ ಇವತ್ತು ಶಾಪ್ ಇಡೀ ಫುಲ್ಲು ಕೆಲಸ ಆಯಿತು. ಸೊ ಇದಿಷ್ಟನ್ನು ಐರನ್ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಒಂದಷ್ಟು ಡ್ರೆಸ್ಸಸ್, ಒಂದಷ್ಟು ಬ್ಲೌಸಸ್ ಇತ್ತು, ಅದನ್ನೆಲ್ಲ ಐರನ್ ಮಾಡಿ ಮುಗಿಸ್ಕೊಂಡು ಮುಂದಿನ ಕೆಲಸ ಮುಂದುವರಿಸ್ತಾ ಇದ್ದೀನಿ. ಹಾಗೆ ಸಂಜೆವರೆಗೂ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಸಂಜೆ ಮೇಲೆ ಈವ್ನಿಂಗ್ ಟೈಮಲ್ಲಿ ಅವತ್ತು ಕೃಷ್ಣ ಜನ್ಮಾಷ್ಟಮಿ ಇದ್ದಿದ್ದರಿಂದ ನಮ್ಮ ಶಾಪ್ ಪಕ್ಕದಲ್ಲಿ ಒಂದು ಸ್ಟುಡಿಯೋ ಇದೆ. ಅಲ್ಲಿಗೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಇವತ್ತು ಏನಿಲ್ಲ ಅಂದರೂ ಒಂದು 20-30 ಮಕ್ಕಳು ಬಂದಿದ್ರೇನೋ. ಸೊ ನಾನು ಅಂದ್ಕೊಂಡೆ ಅಯ್ಯೋ ಬೆಳಗ್ಗೆಯಿಂದ ವೀಡಿಯೋ ಮಾಡ್ಕೊಬೇಕಿತ್ತು ನಾನು ಅಂತ ಹೇಳಿಬಿಟ್ಟು. ಆದರೆ ಲಾಸ್ಟಲ್ಲಿ 2 ಮಕ್ಕಳು ಬಂದಿದ್ದರು ಒಟ್ಟಿಗೆ. ಸೊ ಅದೊಂದು ವೀಡಿಯೋನ ಮಾಡಿಕೊಂಡೆ. ಒಂದು ಹುಡುಗಿಗೆ ರಾಧೆ ಡ್ರೆಸ್ ಹಾಕಿದ್ರು, ಇನ್ನಿಬ್ಬರು ಗಂಡು ಮಕ್ಕಳಿಗೆ ಕೃಷ್ಣನ ಡ್ರೆಸ್ನ ಹಾಕಿದ್ರು. ಸೊ ಅವರು ಅಲ್ಲಿ ಹೋಗ್ಬಿಟ್ಟು ತಮಾಷೆ ಎಲ್ಲ ಮಾಡ್ತಾಯಿದ್ರು, ಕಂಬಿ ಹಿಂದೆ ಸುತ್ತೋದು ಆ ಥರ ಎಲ್ಲ. ಸೊ ಹಾಗಾಗಿ ನಾನು ಅದೊಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, ಕ್ಯೂಟಾಗಿತ್ತಂತ ಹೇಳಿಬಿಟ್ಟು. ಕೃಷ್ಣ ಸ್ಕ್ವೇರ್ ಕೃಷ್ಣ ಸ್ವಲ್ಪ ಈ ಕಡೆ ಬನ್ನಿ. ಕೃಷ್ಣ ಕೃಷ್ಣ ಈ ಕಡೆ ನೋಡಿ. ಕೃಷ್ಣ ಸೊ ಶಾಪಿಂದ ಮನೆಗೆ ಬರೋ ಅಷ್ಟೊತ್ತಿಗೆ ರಾತ್ರಿ 9 ಗಂಟೆ ಆಗಿತ್ತು. ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಅಡುಗೆ ಮಾಡಿದೆ. ಅಡುಗೆ ಅಂತ ಹೇಳಿದ್ರೆ ಬೆಳಗ್ಗೆ ಪಲ್ಯ ಮಾಡಿಟ್ಟೋಗಿದ್ನಲ್ವ, ಸೊ ಅದಿತ್ತು ಸ್ವಲ್ಪ. ಅದ್ರ ಜೊತೆಗೆ ಚಪಾತಿ ಮಾಡಿಕೊಂಡೆ, ಸ್ವಲ್ಪ ರೈಸ್ನ ಮಾಡಿದೆ. ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇದ್ದಿದ್ದು. ಸ್ವಲ್ಪ ಹಪ್ಪಳ ಕೂಡ ಎಣ್ಣೆಗೆ ಹಾಕ್ಕೊಂಡಿದ್ದೆ. ಸೊ ಇಬ್ಬರು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ 10-10:30 ಆಯಿತು. ಹಾಗೆ ಸ್ವಲ್ಪ ವಾಕ್ ಕೂಡ ಮಾಡ್ತೀನಿ ಊಟ ಎಲ್ಲ ಆದಮೇಲೆ. ವಾಕೆಲ್ಲ ಮುಗಿಸ್ಕೊಂಡು ಮಲ್ಕೊಳ್ಳೋ ಅಷ್ಟೊತ್ತಿಗೆ 10:30-10:45 ಆಗುತ್ತೆ. ಸೊ ಇದಿಷ್ಟು ನನ್ನ ಫುಲ್ ಡೇ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ನ ಮಾಡಿ ಅಂತ ತಿಳಿಸ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.